ಕರ್ನಾಟಕವಾಗಲಿ, ಆಂಧ್ರ ಆಗಲಿ, ಕೇರಳ ಆಗಲಿ, ತಮಿಳುನಾಡಾಗಲಿ ತನ್ನನ್ನು ವಿಲಯನ ಮಾಡ್ಕೊಳ್ತೀನಿ ಭಾರತದಲ್ಲಿ ಮುಂದೊಂದು ದಿನ ಎನ್ನುವ ಯಾವ ಭರವಸೆಯನ್ನು ನಾವು ಕೊಟ್ಟಿರಲಿಲ್ಲ. ಸಂವಿಧಾನವನ್ನು ರಚನೆ ಮಾಡಿದಾಗಲೂ ಕೂಡ ನಮಗಿದ್ದಂತಹ ಸ್ಪಷ್ಟವಾದ ಉದ್ದೇಶ ಭಾರತ ಅನ್ನುವ ಹೆಸರಿನ ಕೇಂದ್ರ ಸರ್ಕಾರ ಎನ್ನುವ ಒಂದು ರಾಜಕೀಯ ಯಂತ್ರಾಂಗವನ್ನು ಯಾಕೆ ಸ್ಥಾಪಿಸ್ತಾ ಇದ್ದೀವಿ ಅಂತ ಹೇಳಿದರೆ, ಅದರ ಅವಿಭಾಜ್ಯ ಘಟಕಗಳಾಗಿರುವ ಈ ಕರ್ನಾಟಕವನ್ನು, ಈ ಆಂಧ್ರವನ್ನು, ಈ ತಮಿಳುನಾಡನ್ನು, ಈ ಕೇರಳವನ್ನು ಪೋಷಿಸಿ ಬೆಳೆಸಿಕೊಂಡು ಹೋಗೋದಕ್ಕೆ ಬೇಕಾಗಿರುವ ಅಗತ್ಯವಾದ ಲಯಜನ್ನು ಮಾಡೋದಕ್ಕೆ ಒಂದು ಕೇಂದ್ರ ಸರ್ಕಾರ ಇರಬೇಕು. ಒಂದು ಕಾಲದಲ್ಲಿ, ಬಹಳ ಹಿಂದಿನ ಕಾಲ ಏನಲ್ಲ, ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ ಬಹುಪಾಲು ಸರ್ಕಾರಗಳ ವಿರುದ್ಧ ದಕ್ಷಿಣ ಭಾರತೀಯರು ಈ ಒಕ್ಕೂಟ ಪ್ರಶ್ನೆಯನ್ನು ಮುಂದಿಟ್ಟು ಹೋರಾಟಗಳನ್ನು ಮಾಡಿದ್ದಿದೆ. ಇದನ್ನು ನಾವು ಚಾರಿತ್ರಿಕವಾಗಿ ನೆನಪಿಟ್ಕೊಳ್ಬೇಕು. ಈ ಹಿಂದೆ ಉತ್ತರ ಭಾರತದ ಬಹುಪಾಲು ರಾಜ್ಯಗಳು ನಾವು ಉತ್ತರ ಭಾರತ ಅಂದರೆ ಒಂದೇ, ಕೇಂದ್ರ ಸರ್ಕಾರ ನಮ್ಮದೇ ಅನ್ನೋ ರೀತಿಯಲ್ಲಿ ಬಾಳ್ವಿಕೆಯನ್ನು ಮಾಡ್ತಾ ಇದ್ದು, ಆ ಸಮಯದಲ್ಲಿ ಆ ತಾರತಮ್ಯದ ಬಿಸಿಯನ್ನು ಅನುಭವಿಸ್ತಾ ಇದ್ದಿದ್ದು ಬಹಳ ಸಲ ದಕ್ಷಿಣ ಭಾರತದ ರಾಜ್ಯಗಳು. ಸಂವಿಧಾನದ 356ನೇ ವಿಧಿಯನ್ನು ಅವರು ಬಳಸಿದ್ದು ಕೂಡ ಬಹಳ ಸಲ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆಯೇ. ಉತ್ತರ ಭಾರತದಲ್ಲಿ ಬಳಸಿರುವ ನೆನಪಿಲ್ಲ ನನಗೆ. ಸಂವಿಧಾನ ಬಿಕ್ಕಟ್ಟು ಉಂಟಾಗಿದೆ ಅನ್ನುವ ನೆಪದಲ್ಲಿ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡೋದನ್ನು ಶುರು ಮಾಡಿದ್ದು ಕೂಡ ಅವರು ದಕ್ಷಿಣ ಭಾರತದಿಂದಲೇ. ಆದರೆ ಕಾಲಘಟ್ಟ ಬದಲಾಗಿದೆ. ಆಗಿದ್ದಂತಹ ಕೇಂದ್ರ ಸರ್ಕಾರಕ್ಕೆ ಇದ್ದ ಆತಂಕ ಮತ್ತು ಕಾಳಜಿಗಳು ಏನಾಗಿದ್ವು ಅನ್ನೋದನ್ನು ಎ ನಾರಾಯಣವರು ಹೆಚ್ಚು ಕಡಿಮೆ ಮಾಫಿ ಮಾಡುವ ವಿಧಾನದಲ್ಲೇ ಹೇಳಿದ್ದಾರೆ. ನಾನೇನು ಆ ಮಾಫಿ ಮಾಡುವಂತಹ ವಿಧಾನದಲ್ಲಿ ಮಾತಾಡಬೇಕು ಅಂತ ನಾನೇನು ಅಂದ್ಕೊಳ್ಳೋದಿಲ್ಲ. ಕೆಲವು ಕಾಂಗ್ರೆಸ್ ನಾಯಕರು ಇಲ್ಲಿದ್ದಾಗಲೂ ಕೂಡ. ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಬದಲಾಗಬಾರ್ದು ಅಂತ ಏನೂ ಇಲ್ಲ. ಹಳೆಯ ಕಾಂಗ್ರೆಸ್ ಆಗಿಯೇ ನಾವು ಬಂದು ನಮ್ಮನ್ನು ಆಳ್ವಿಕೆ ಮಾಡ್ತೀವಿ, ಈ ಒಂದು ಸದ್ಯಕ್ಕೆ ಒಕ್ಕೂಟ ಉಳಿಸಿ ಅನ್ನುವ ಆಂದೋಲನದಲ್ಲಿರ್ತೀವಿ, ಮತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಹೋದ್ಮೇಲೆ ಇದನ್ನೇ ಮಾಡ್ತೀವಿ ಅಂತ ಹೇಳಿದರೆ ಮತ್ತೊಂದು ಸಮಾಲೋಚನಾ ಸಭೆಯನ್ನು ಈ ರೀತಿ ನಾವು ಕರೆಯೋದಿಲ್ಲ ಅಂತ ಕೂಡ ನಾನು ಹೇಳಲ್ಲ. ಯಾಕಂದರೆ ಇದು ಪ್ರಶ್ನೆ ಇರುವಂಥದ್ದು ಭಾರತದ ಪ್ರಜಾಪ್ರಭುತ್ವದ ಆರೋಗ್ಯದ ಪ್ರಶ್ನೆ. ಇದು ಸಂವಿಧಾನದಲ್ಲಿ ನಾವು ಏನು ಆಶಯವನ್ನು ಇಟ್ಕೊಂಡು ಜೊತೆಗಾಗಿದ್ವಿ, ನಾರಾಯಣವರನ್ನು ಸೂಚ್ಯವಾಗಿ ಹೇಳಿದರು. ಕರ್ನಾಟಕವಾಗಲಿ, ಆಂಧ್ರ ಆಗಲಿ, ಕೇರಳ ಆಗಲಿ, ತಮಿಳುನಾಡಾಗಲಿ ತನ್ನನ್ನು ವಿಲಯನ ಮಾಡ್ಕೊಳ್ತೀನಿ ಭಾರತದಲ್ಲಿ ಮುಂದೊಂದು ದಿನ ಎನ್ನುವ ಯಾವ ಭರವಸೆಯನ್ನು ನಾವು ಕೊಟ್ಟಿರಲಿಲ್ಲ. ಆ ಭರವಸೆಯನ್ನು ಕೇಳೂ ಇರಲಿಲ್ಲ. ಇದು ಶುರುವಾಗಿದ್ದು ನಾಗಪುರ ಅಧಿವೇಶನದಿಂದ ಶುರುವಾಗಿದೆ. ಅದು ಸ್ವತಂತ್ರ ಹೋರಾಟದ ಸಮಯದಲ್ಲೇ ಇದರ ಬೀಜಗಳು ಬಿದ್ದಿವೆ. ಆ ನಾಗಪುರ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದ ರಾಜ್ಯಗಳೇ ಬಹಳ ಮುಖ್ಯವಾಗಿ ಒಂದು ಬೇಡಿಕೆಯನ್ನಿಟ್ಟರು, ಭಾಷಾವಾರು ಕಾಂಗ್ರೆಸ್ ಪ್ರಾತಿನಿಧ್ಯ ಘಟಕಗಳನ್ನು ರಚಿಸಿರಿ. ಅದಕ್ಕೆ ವಿರೋಧವಾಗಿ ಕಾಂಗ್ರೆಸ್ನ ಬಹಳ ಮುಖಂಡರು ಇದ್ರಾಗ. ಕರ್ನಾಟಕ ಘಟಕ ಅಂತ ಕರೆಯೋದಿಕ್ಕೆ, ಮೈಸೂರು ಘಟಕ ಅಂತ ಕರೆಯೋದಿಕ್ಕೆ, ಆಂಧ್ರ ಘಟಕ ಅಂತ ಕರೆಯೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಬ್ರಿಟಿಷರು ಏನು ಆಡಳಿತಾತ್ಮಕ ಘಟಕಗಳನ್ನು ಮಾಡಿದ್ರು ಆ ಘಟಕಗಳ ಹೆಸರಲ್ಲೇ ಕಾಂಗ್ರೆಸ್ನ ಯೂನಿಟ್ಗಳನ್ನು ಮಾಡೋದಕ್ಕೆ ಅವ್ರು ಹೊರಟಿದ್ರು. ಆಗ ಶುರುವಾದಾಗ ಕಡೆಗೆ ಗಾಂಧಿಯವರು ಹೇಳಿದರು, ನಾನು ಭಾಷಾವಾರು ಪ್ರಾಂತ್ಯಗಳ ಅನುಸಾರವಾಗಿ ಕಾಂಗ್ರೆಸ್ ಘಟಕಗಳನ್ನು ರಚಿಸೋದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ, ನನಗೆ ಅದ್ರ ಬಗ್ಗೆ ಸಮ್ಮತಿ ಇದೆ, ಆ ರೀತಿ ಮಾಡೋಣ ಅಂತ. ಸೊ ಅವತ್ತು ಶುರುವಾಗಿದ್ದು ಭಾರತದ ರಾಷ್ಟ್ರೀಯ ಆಂದೋಲನದ ಸಮಯದಲ್ಲೂ ಕೂಡ ನಾವು ಭಾಷಾವಾರು ಪ್ರಾಂತ್ಯ ಘಟಕಗಳಾಗಿಯೇ ಅದರೊಳಗಡೆ ಪಾಲ್ಗೊಂಡಿದ್ವಿ. ಸಂವಿಧಾನವನ್ನು ರಚನೆ ಮಾಡಿದಾಗಲೂ ಕೂಡ ನಮಗಿದ್ದಂತಹ ಸ್ಪಷ್ಟವಾದ ಉದ್ದೇಶ ಭಾರತ ಅನ್ನುವ ಹೆಸರಿನ ಕೇಂದ್ರ ಸರ್ಕಾರ ಎನ್ನುವ ಒಂದು ರಾಜಕೀಯ ಯಂತ್ರಾಂಗವನ್ನು ಯಾಕೆ ಸ್ಥಾಪಿಸ್ತಾ ಇದ್ದೀವಿ ಅಂತ ಹೇಳಿದರೆ, ಅದರ ಅವಿಭಾಜ್ಯ ಘಟಕಗಳಾಗಿರುವ ಈ ಕರ್ನಾಟಕವನ್ನು, ಈ ಆಂಧ್ರವನ್ನು, ಈ ತಮಿಳುನಾಡನ್ನು, ಈ ಕೇರಳವನ್ನು ಪೋಷಿಸಿ ಬೆಳೆಸಿಕೊಂಡು ಹೋಗೋದಕ್ಕೆ ಬೇಕಾಗಿರುವ ಅಗತ್ಯವಾದ ಲಯಜನ್ನು ಮಾಡೋದಕ್ಕೆ ಒಂದು ಕೇಂದ್ರ ಸರ್ಕಾರ ಇರಬೇಕು. ಹೆಚ್ಚು ಅಂತ ಹೇಳಿದ್ರೆ, ಹೊರದೇಶಗಳಿಂದ ನಮಗೆ ಏನಾದರೂ ದಾಳಿ ಆದರೆ ರಕ್ಷಣಾತ್ಮಕ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಕ್ಕೆ ಒಂದು ಕೇಂದ್ರ ಸರ್ಕಾರ ಇರಬೇಕು. ಇದನ್ನು ನಾವು ಒಂದೇ ಆರ್ಥಿಕ ವಹಿವಾಟಿನ ಅಡಿಯಲ್ಲಿ ನಾವು ಇದನ್ನು ಸಂಘಟಿಸ್ತಾ ಇದ್ದೀವಿ. ಆದ್ದರಿಂದ ನಮಗೆಲ್ಲ ಹೆಚ್ಚು ಕಡಿಮೆ ಒಂದು ಕರೆನ್ಸಿ ಇರಬೇಕು. ಅದು ಇಂಡಿಯನ್ ಕರೆನ್ಸಿ ಅಂತ ಕರೆಯೋದಕ್ಕೆ ನಮಗೆ ಒಪ್ಪಿಗೆ ಇದೆ. ಇಂಡಿಯನ್ ಕರೆನ್ಸಿ ರೀತಿಯಲ್ಲಿ ಕರೆನ್ಸಿ ಓಡಾಡಬೇಕಾದ ಕಾರಣಕ್ಕೆ ಇಂಡಿಯನ್ ರೈಲ್ವೆನೂ ಓಕೆ ಅಂದಿದ್ದೀವಿ, ಇಂಡಿಯನ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ನು ಓಕೆ ಅಂದಿದ್ದೀವಿ. ಇದೆಲ್ಲವೂ ಕೂಡ ಸೌಕರ್ಯಗಳ ನಿರ್ಮಾಣಕ್ಕೋಸ್ಕರವಾಗಿ ಏರ್ಪಡಿಸಿದಂತಹ ಒಂದು ರಾಜಕೀಯ ಯಂತ್ರಾಂಗವೇ ಹೊರತು
ಇಡೀ ಭಾರತವನ್ನು ಪ್ರತಿನಿಧಿಸೋದಕ್ಕೆ ಕೇಂದ್ರ ಸರ್ಕಾರದ ಅರ್ಥಾತ್ ದೆಹಲಿಯಲ್ಲಿ ಒಂದು ಪ್ರತಿನಿಧಿ ಇರುತ್ತೆ ಅಂತ ನಾವು ಯಾವಾಗಲೂ ಕೂಡ ಅಂದುಕೊಂಡು ಇರಲಿಲ್ಲ, ಭಾವಿಸೂ ಇರಲಿಲ್ಲ. ನಮ್ಮ ಯಾವ ರಾಷ್ಟ್ರೀಯ ಆಂದೋಲನದ ಹೋರಾಟದಲ್ಲೂ, ಭಾಷಾವಾರು ಪ್ರಾಂತ್ಯಗಳನ್ನು ಏರ್ಪಡಿಸುವ ಹೋರಾಟದಲ್ಲೂ ನಮಗೆ ಅದು ಕನಸಿನಲ್ಲೂ ಇರಲಿಲ್ಲ. ಇದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿರಲಿ. ಆ ರೀತಿಯಾದ ಕೆಟ್ಟ ಕನಸು ಯಾವುದಾದ್ರೂ ಪಕ್ಷಗಳು ಕಂಡಿದ್ದರೆ ಅದನ್ನು ನಿಜ ಆಗೋದಕ್ಕೆ ಬಿಡೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಎಲ್ಲರೂ ಕೂಡ ಅದನ್ನು ನೆನಪಿಟ್ಕೊಂಡರು. ಯಾಕೆ ಅಂತ ಹೇಳಿದರೆ, ನಾರಾಯಣ್ ಅವರು ಆಗಲೇ ಹೇಳಿರುವ ವಿಧಾನದಲ್ಲಿ ಇದು ಬಹಳ ಸ್ಪಷ್ಟವಾಗಿದೆ. ಎಲ್ಲೂ ಭಾರತ ಅನ್ನೋದೊಂದಿಲ್ಲ. ದಯವಿಟ್ಟು ಇದನ್ನು ನೀವು ಜ್ಞಾಪಿಸ್ಕೊಳ್ರಿ. ಗ್ರೇಟ್ ಬ್ರಿಟನ್ ಅಂತ ಒಂದಿದೆ, ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಅಂದಾಗ ಬ್ರಿಟನ್ ಅಂತ ಒಂದು ದೇಶ ಇದೆ, ಜರ್ಮನ್ ಅಂತ ಒಂದು ದೇಶ ಇದೆ, ರಷ್ಯಾ ಸಂಸ್ಥಾನಗಳು ಅಂತನೋ ಸೋವಿಯತ್ ಒಕ್ಕೂಟ ಅಂತ ಕರೆದಾಗ ರಷ್ಯಾ ಅಂತ ಒಂದು ಪ್ರದೇಶ ಇದೆ. ಆದರೆ ಭಾರತದಲ್ಲಿ ಭಾರತ ಅಂತ ಒಂದು ಪ್ರದೇಶ ಇಲ್ಲ. ಭಾರತದಲ್ಲಿ ಕರ್ನಾಟಕ ಇದೆ, ತಮಿಳುನಾಡು ಇದೆ, ಆಂಧ್ರ ಇದೆ, ಕೇರಳ ಇದೆ, ಜಾರ್ಖಂಡ್ ಇದೆ, ಉತ್ತರ ಪ್ರದೇಶ ಇದೆ, ಮಧ್ಯಪ್ರದೇಶ ಇದೆ. ಭಾರತ ಅಂತ ಒಂದು ಸ್ವತಂತ್ರವಾಗಿರುವ ಒಂದು ರಾಷ್ಟ್ರೀಯತೆ ಆಗಲಿ, ಒಂದು ಭೂಪ್ರದೇಶ ಆಗಲಿ, ಒಂದು ಜನ ಸಮುದಾಯ ಆಗಲಿ ಇಲ್ಲ. ಇದನ್ನು ನಾವು ಪುರಾಣಗಳಲ್ಲಿ ಭಾರತ ಅಂತ ಉಲ್ಲೇಖ ಇರಬಹುದು, ಆದರೆ ಬಹಳ ಸಲ ಮೊಘಲ್ ಸಂಸ್ಥಾನ ಅಂದಿದ್ದಾರೆ. ಅಶೋಕನಂತ ಅಖಿಲ ಭಾರತ ಪ್ರಾಂತ್ಯದ ಒಬ್ಬ ಸಾಮ್ರಾಟನನ್ನು ಕೂಡ ಮೌರ್ಯ ಸಾಮ್ರಾಟ ಅಂತ ಕರೆದಿದ್ದ ಹೊರತು ಭಾರತ ಸಾಮ್ರಾಟ ಅಂತ ಕರೀಲಿಲ್ಲ. ಭಾರತ ಸಾಮ್ರಾಟ ಅಂತ ಕರೆದಿದ್ದು ಬ್ರಿಟಿಷ್ ಹಿಸ್ಟೋರಿಯನ್ಸ್. ತನ್ನನ್ನು ತಾನು ಭಾರತದ ಸಾಮ್ರಾಟ ಅಂತ ಕರ್ಕೊಂಡಿದ್ದು ಯಾರೂ ಇರಲಿಲ್ಲ. ಯಾಕಂದರೆ ಭಾರತ ಅನ್ನುವಂಥದ್ದು ಒಂದು ಭೂಖಂಡವಾಗಿ ಮಾತ್ರವೇ ಅಸ್ತಿತ್ವದಲ್ಲಿತ್ತು, ಒಂದು ರಾಜಕೀಯ ವ್ಯವಸ್ಥೆ ಅಲ್ಲ, ಒಂದು ಆಡಳಿತ ವ್ಯವಸ್ಥೆ ಅಲ್ಲ. 1947ರಲ್ಲಿ ಮಾತ್ರವೇ ನಾವು ಸ್ವಯಮಿಚ್ಛೆಯಿಂದ ಈ ಸಹಕಾರ ತತ್ವದ ಆಧಾರದಲ್ಲಿ ಈ ದೇಶವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಹೊಸದಾದ ಒಂದು ಯಂತ್ರಾಂಗವನ್ನು ಸಂವಿಧಾನದ ಅಡಿಯಲ್ಲಿ ಏರ್ಪಡಿಸಿಕೊಂಡಿದ್ದೇವೆ. ಅದಕ್ಕಿಂತ ಜಾಸ್ತಿ ರೋಲ್ ಏನೂ ಇಲ್ಲ. ಅದು ಅದನ್ನು ದುರ್ಬಳಕೆ ಮಾಡ್ತಾ ಬಂದಿದೆ. ಈಗ ಯಾಕೆ ನಾವು ಅದನ್ನು ಮತ್ತೊಂದು ಸಲ ಮಾತಾಡ್ತಿದ್ದೀವಿ? ಈಗ ಕಾಂಗ್ರೆಸ್ಗೂ ಪೆಟ್ಟು ಬಿದ್ದಿರಬಹುದು, ನಾಳೆ ಜನತಾದಳಕ್ಕೂ ಬೀಳುತ್ತೆ. ಪಾಪ ಅವ್ರು ಕಾಯ್ಕೊಂಡಿದ್ದಾರೆ, ಪಕ್ಕದಲ್ಲಿದ್ದರೆ ಏಟು ಕಡಿಮೆ ಬೀಳುತ್ತೆ ಅಂತ. ಅದು ಬೇರೆ ಥರದಲ್ಲೇ ಬೀಳುತ್ತೆ. ಎದುರುಗಡೆ ಇದ್ದರೆ ಒಂಥರ ಏಟು ಬೀಳುತ್ತೆ, ಪಕ್ಕದಲ್ಲಿದ್ದರೆ ಕೈ ಅಷ್ಟು ಜೋರಾಗಿ ಬೀಸೋಕ್ಕಾಗಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅದು ಬೇರೆ ಥರ ಬೀಸಲ್ಪಡುತ್ತೆ. ಅದನ್ನು ಅವ್ರು ಅನುಭವಿಸ್ತಾರೆ ಆನಂತರ. ಆದರೆ ಅಷ್ಟೊತ್ತಿಗೆ ಟೈಮು ಭಾಳ ಭಾರ ಆಗಿರುತ್ತೆ ಅಷ್ಟೇ. ಅದು ಸಮಸ್ಯೆ ಇರೋದು ಅದು. ಈಗ ಉತ್ತರ ಭಾರತದಲ್ಲೂ ಈ ಸಮಸ್ಯೆ ಇದೆ. ಯಾಕೆ ಅಂತ ಹೇಳಿದರೆ, ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಳೆದ 10 ವರ್ಷಗಳಿಂದ ಆಳ್ವಿಕೆ ಮಾಡ್ತಾ ಬಂದಿರೋದಕ್ಕೆ ಬರೀ ಬಲಿಷ್ಠ ಕೇಂದ್ರ ಸರ್ಕಾರ ಇದ್ದರೆ ಮಾತ್ರ ಸಾಲದು. ಅದನ್ನು ಕೂಡ ನಾರಾಯಣ್ ಸೂಚ್ಯವಾಗಿ ಹೇಳಿದರು. ಆಗಲೇ ಅದರ ಬಗ್ಗೆ ಅಂಶಗಳನ್ನು ಮಾಡಿದ್ದಾರೆ. ಈಗ ಅವರಿಗೆ ಬೇಕಿರೋದು ಏಕ ದೇಶ, ಏಕ ಸಂಸ್ಕೃತಿ, ಏಕ ಧರ್ಮ, ಏಕ ಆಡಳಿತ, ಸಾಧ್ಯವಾದರೆ ಏಕ ವ್ಯಕ್ತಿ. ಇದು ಅವರ ಉದ್ದೇಶ. ಕಾಂಗ್ರೆಸ್ಸಿಗೆ ಇದಿರಲಿಲ್ಲ ಅಂತ ಹೇಳಿದರೆ ನಾನು ಅದನ್ನು ಒಪ್ತೀನಿ. ಅವರಿಗೆ ಬಲಿಷ್ಠ ಕೇಂದ್ರ ಸರ್ಕಾರ ಬೇಕಿತ್ತು, ತನಗೆ ಎದುರಾಡದಿರುವಂತಹ ರಾಜ್ಯ ಸರ್ಕಾರಗಳು ಇರಬೇಕಿತ್ತು ಅನ್ನೋದು ಒಂದು ಇದ್ದಿರಬಹುದು ಅವರಿಗೆ. ಆದರೆ ಏಕ ದೇಶ, ಏಕ ಸಂಸ್ಕೃತಿ, ಏಕ ಧರ್ಮ ಅನ್ನುವ ಕನಸನ್ನು ಅವರೇನು ಕಂಡಿರಲಿಲ್ಲ. ಆ ರೀತಿಯಾದ ದೋಷವನ್ನು ಕೂಡ ಅವ್ರು ಇಟ್ಕೊಂಡಿರಲಿಲ್ಲ. ಅವರು ಇದನ್ನು ಬಹುಸಂಸ್ಕೃತಿ ಅಂತ ಮಾನ್ಯ ಮಾಡಿದರು. ಹಿಂದಿಯನ್ನು ಹೇರಬೇಕು ಅಂತ ಅವ್ರು ಪ್ರಯತ್ನ ಪಟ್ಟಾಗ ಅರ್ಧ ಮನಸ್ಸೇ ಇದ್ದಿದ್ದು ನೆಹರುವಿಗೆ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಬಹಳ ಕಷ್ಟ ಇತ್ತು ಅಂತ. ಅವರ ಸಂಗಡಿಗರಲ್ಲಿ ಬಹುಪಾಲು ಜನ ಆ ಮಾತನ್ನು ಹೇಳ್ತಿದ್ರು. ಯಾಕಂದರೆ ಇಡೀ ಹಿಂದಿ ಅನ್ನುವಂಥದ್ದು ಎಲ್ಲೂ ಕೂಡ ಸಾವಯವವಾಗಿ ಒಂದು ರಾಜ್ಯ ಘಟಕ ಮಾತನಾಡುವ ಭಾಷೆ ಅಲ್ಲ. ಇದು ಕೂಡ ನಮಗೆ ನೆನಪಿರಲಿ ದಯವಿಟ್ಟು. ಹಿಂದಿಯಲ್ಲಿ ಇವತ್ತಿರುವಂತಹ ಬಹಳ ದೊಡ್ಡ ಸಾಹಿತ್ಯ ಅಂತ ಕರೆಯೋದು ಹಿಂದಿ ಸಾಹಿತ್ಯ ಅಲ್ಲ. ಅದು ಬ್ರಜ್, ಅವಧಿ, ಮೈಥಿಲಿ, ಈ ರೀತಿಯಾಗಿರುವ ಬಿಹಾರಿ, ಭೋಜ್ಪುರಿ ಥರದ ಪ್ರಾದೇಶಿಕವಾಗಿರುವ ಸಾಹಿತ್ಯ. ಅವುಗಳು ನಾಳೆ ನಮ್ಮ ಐಡೆಂಟಿಟಿ ಏನು ಅಂತ ಕೇಳಿದರೆ, ಹಿಂದಿ ಅನ್ನುವಂಥದ್ದು ಯಾವುದೇ ಜನ ಸಮುದಾಯದೊಂದಿಗೆ ಸಾವಯವ ಸಂಬಂಧ ಇಲ್ಲದ ಕೇವಲ ಆಡಳಿತಾತ್ಮಕ ಪಾರಿಭಾಷಿಕ ಪದಕೋಶವನ್ನು ಹೊಂದಿರುವಂತಹ ಒಂದು ರಾಜಕೀಯ ಭಾಷೆ ಮಾತ್ರವೇ. ಸಂಸ್ಕೃತದಿಂದ ಬಹಳಷ್ಟನ್ನು ಡ್ರಾ ಮಾಡಿದೆ, ಪಾರ್ಸಿಯಿಂದ ಡ್ರಾ ಮಾಡಿದೆ, ಉರ್ದುವಿಂದ ಡ್ರಾ ಮಾಡಿದೆ. ಈ ಮುಖ್ಯವಾಗಿರುವ ವಿಷಯ ಇಷ್ಟು. ನಾವು ಅದರಿಂದ ಹೇಳ್ತಾ ಇರುವಂಥದ್ದು, ಒಕ್ಕೂಟ ವ್ಯವಸ್ಥೆ ಅನ್ನುವುದು ಏಕಕಾಲದಲ್ಲಿ ಯಾಕೆ ನಮ್ಮನ್ನು ಕಾಪಾಡುತ್ತೆ ಅಂದರೆ, ಅದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಅಸ್ತಿತ್ವ, ನಮ್ಮ ಅಸ್ಮಿತೆಗಳನ್ನು ಒಳಗೊಂಡಿದೆ. ಅದಕ್ಕೊಂದು ಪರಂಪರೆ ಇದೆ, ಅದಕ್ಕೊಂದು ಇತಿಹಾಸ ಇದೆ. ಪ್ರತಿ ರಾಜ್ಯವೂ ಕೂಡ ತನ್ನದೇ ವಿಧಾನದಲ್ಲಿ ಸಾವಿರಾರು ವರ್ಷಗಳಿಂದ ವಿಕಾಸಗೊಳ್ತಾ ಬಂದಿದೆ. 47ರ ನಂತರದಲ್ಲಿ ಏರ್ಪಟ್ಟಿರುವಂತಹ ಅಸ್ಮಿತೆ ಅಲ್ಲ ನಾವು. 2000 ವರ್ಷಗಳಿಗೆ ಕಡಿಮೆ ಇಲ್ಲದಂತಹ ಲಿಖಿತ ಇತಿಹಾಸ ಹೊಂದಿರೋರು ನಾವು ದಕ್ಷಿಣ ಭಾರತೀಯರು. ಅದೇ ರೀತಿ ಉತ್ತರ ಭಾರತದವರು ಕೂಡ ಅವರೇನು ಕಡಿಮೆ ಅಂತ ನಾವು ಹೇಳ್ತಾ ಇಲ್ಲ. ಇವತ್ತು ಈ ಏಕ ಭಾಷೆ, ಏಕ ಸಂಸ್ಕೃತಿ, ಏಕ ಧರ್ಮ ಅನ್ನೋ ವಾದದವರು ಕೇವಲ 356ನೇ ವಿಧಿಯನ್ನು ಮಾತ್ರ ಬಳಸ್ತಾ ಇಲ್ಲ. ಕಾಂಗ್ರೆಸ್ ಬಳಸ್ತಿದ್ದದು ಒಂದನ್ನೇ ಪ್ರಧಾನವಾಗಿ. ಯಾವಾಗಲೂ ಇವರು ಇಡಿಯನ್ನೂ ಬಳಸ್ತಾರೆ, ಬಯಸಿದರೆ ನ್ಯಾಯಮೂರ್ತಿಗಳು ಕ್ಷಮಿಸಬೇಕು, ಸುಪ್ರೀಂ ಕೋರ್ಟನ್ನು ಬಳಸ್ತಾರೆ, ಎಲೆಕ್ಷನ್ ಕಮಿಷನನ್ನು ಬಳಸ್ತಾರೆ. ಯಾವುದನ್ನು ಬಿಡೋದಿಲ್ಲ ಅವರು. ನಾಳೆ
ಸೈನ್ಯವನ್ನೇ ಬಳಸಿದರೆ ಆಶ್ಚರ್ಯ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ಸ್ ವಾರ್ ಆನ್ ಸ್ಟೇಟ್ಸ್ ಅಂತ ನಾಳೆ ಬಂದರೆ ಆಶ್ಚರ್ಯವೇ ಇಲ್ಲ. ಇಟ್ ಈಸ್ ಎ ಪೊಲಿಟಿಕಲ್ ವಾರ್, ಕಲ್ಚರಲ್ ವಾರ್, ಇದರಲ್ಲಿ ಅನುಮಾನವೇ ಇಲ್ಲ. ಇಲ್ಲಿ ಮನುಷ್ಯರ ಕೈಕಾಲು ಮುರಿದೇ ಇರಬಹುದು, ಆದರೆ ನಮ್ಮ ಪ್ರಾದೇಶಿಕ ಸಂಸ್ಕೃತಿಗಳ, ನಮ್ಮ ರಾಜ್ಯದ ಅಸ್ಮಿತೆಗಳ, ಆಶಯಗಳ ಕೈಕಾಲುಗಳು ತುಕುಡ ಆಗೋಗ್ತವೆ. ಅದನ್ನು ಮುರಿದಾಕಬೇಕು ಅನ್ನೋ ಉದ್ದೇಶ ಆಗಿರೋದ್ರಿಂದ ನಾವು ಒಕ್ಕೂಟ ವ್ಯವಸ್ಥೆಯನ್ನು ಮತ್ತೊಂದು ಸಲ ಪುನರ್ವ್ಯಾಖ್ಯಾನಿಸಿ ಬಲಗೊಳಿಸುವುದಕ್ಕೆ ಇದನ್ನು ಹೋರಾಟವನ್ನು ಕಟ್ಟಬೇಕಾಗಿದೆ. ಇದು ಪಕ್ಷದ ಹೋರಾಟ ಅಲ್ಲ, ಯಾವತ್ತೂ ಇದು ಪಕ್ಷದ ಹೋರಾಟ ಅಲ್ಲ, ಸಂವಿಧಾನದ ಹೋರಾಟ. ಇದು ಪ್ರಜಾಪ್ರಭುತ್ವದ ಹೋರಾಟ. ಅಕಸ್ಮಾತ್ ಸಂವಿಧಾನದಲ್ಲಿ ಇದಕ್ಕೆ ವಿರುದ್ಧವಾಗಿರುವ ತಿದ್ದುಪಡಿಗಳನ್ನು ತಂದಿದ್ದಾರೆ ಹಾಗೆಲ್ಲ ಒಂದೊಂದೇ ಹಂತದಲ್ಲಿ ರಾಜ್ಯಗಳ ಹಕ್ಕನ್ನು ಮೊಟಕುಗೊಳಿಸುವಂಥ ತಿದ್ದುಪಡಿಗಳು ಸೇರಿಸ್ತಾ ಹೋಗಿದ್ದಾರೆ. ಅವನ್ನೂ ಬದಲಾಯಿಸೋದಕ್ಕೆ ಸೇರಿದಂತೆ ರಾಜ್ಯಗಳ ಸ್ವಾಯತ್ತತೆ ಏನಿದೆ, ಸ್ವಯಂ ಅಸ್ತಿತ್ವ ಏನಿದೆ, ಅವುಗಳಿಗೋಸ್ಕರವಾಗಿ ನಾವು ಒಂದು ದೀರ್ಘಕಾಲೀನವಾಗಿರುವ ಸ್ಪಷ್ಟವಾದ ರಾಜಕೀಯ ಹೋರಾಟವನ್ನು ಕಟ್ಟಬೇಕು. ಈಗ ಉತ್ತರ ಭಾರತದವರು ನಮ್ಮ ಜೊತೆಗಿರ್ತಾರೆ, ಅರವಿಂದ್ ಕೇಜ್ರಿವಾಲ್ ಇರ್ತಾರೆ, ಸೊರೇನ್ ಕೂಡ ಇರ್ತಾರೆ. ನಾವು ಇವತ್ತು ಉತ್ತರ ಭಾರತೀಯರು ನಮ್ಮದೇನೆ ಕೇಂದ್ರ ಸರ್ಕಾರ ಅಂತೇನು ಅವ್ರೇನು ಭಾವಿಸ್ತಿಲ್ಲ. ಅವ್ರಿಗೆ ಗೊತ್ತಾಗಿದೆ ಕೇಂದ್ರ ಸರ್ಕಾರ ಅಂದರೆ ಏನು ಅಂತ ಹೇಳಿ. ಕೇಂದ್ರ ಸರ್ಕಾರ ಅನ್ನುವಂಥದ್ದು ಯಾವಾಗಲೂ ಕೂಡ ದಬ್ಬಾಳಿಕೆ ನಡೆಸೋದಕ್ಕೆ, ನಮ್ಮ ತೆರಿಗೆ ಹಣವನ್ನು ಕಸ್ಕೊಳ್ಳೋದಕ್ಕೆ, ನಮ್ಮ ಆದಾಯವನ್ನು ಅವರು ಪಡೆದು, ನಮ್ಮ ಸಂಪನ್ಮೂಲಗಳಿಂದ ಅವರು ಮೆರೆದು ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಇರುವಂತಹ ಒಂದು ಪರೋಕ್ಷವಾದ ರಾಜಶಾಹಿ ವ್ಯವಸ್ಥೆಯ ರೀತಿ ರೂಪುಗೊಂಡಿದೆ. ನಾವು ಅದನ್ನು ಧಿಕ್ಕರಿಸ್ತೀವಿ. ನಾವು ಸರೀಕವಾಗಿರುವ ಸಹಕಾರ ವ್ಯವಸ್ಥೆಗೋಸ್ಕರ ಭಾರತ ಒಕ್ಕೂಟವನ್ನು ರಚಿಸೋದಕ್ಕೆ ನಿರ್ಧರಿಸಿದ್ವಿ ಮತ್ತು ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಮುಂದುವರಿಬೇಕಾಗುತ್ತೆ. ಸೊ ಆಶಯದೊಂದಿಗೆ ಇದರಲ್ಲಿ ಭಿನ್ನ ಧಾರ್ಮಿಕ ಗುಂಪುಗಳು ಪಾಲ್ಗೊಂಡ್ರೆ ಸಂತೋಷ, ಭಿನ್ನ ಸಾಂಸ್ಕೃತಿಕ ಗುಂಪುಗಳು ಪಾಲ್ಗೊಂಡ್ರೆ ಸಂತೋಷ, ಭಾಷಿಕ ಗುಂಪುಗಳು ರಾಜಕೀಯ ತಾತ್ವಿಕ ಸೈದ್ಧಾಂತಿಕ ಗುಂಪುಗಳು ಪಾಲ್ಗೊಂಡ್ರೆ ಸಂತೋಷ. ಎಲ್ಲರ ಉದ್ದೇಶ ಒಂದೇ, ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವವರು, ನಮ್ಮ ವೈವಿಧ್ಯತೆಯನ್ನು ಕಳೆದುಕೊಳ್ಳುವುದಕ್ಕೆ ಎಂದೂ ಸಿದ್ಧವಿಲ್ಲದವರು, ನಾವು ಸರೀಕರು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.